ನಮಸ್ತೆ, ಪ್ರಣಮಸಿಂಹ ಫಾರ್ಮ್ಸ್ ಮೇಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಒಂದು ಪುಟ್ಟದಾದ ವಿಡಿಯೋ ಆಗಿರ್ತದೆ. ನಾನು ಒಂದು 3 ವರ್ಷದಿಂದ ತೋಟ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಓದ್ತಿದ್ದಾಗ ಈ SPNF ಕರ್ನಾಟಕದಲ್ಲಿ ಯೂಟ್ಯೂಬ್ ಚಾನಲ್ನಲ್ಲಿ ಅಲ್ಲಿ ಪ್ರತಿಭಾ ಮೇಡಮ್ ಅಂತ ಪಾಠ ಮಾಡ್ತಿದ್ರಲ್ಲ, ಅವರು ಅರ್ಶಿಣದ ಬಗ್ಗೆ ಮಾತಾಡುವಾಗ ಅವ್ರು ಹೇಳ್ತಿದ್ರು, ಅವರ ತೋಟದಲ್ಲಿ ಅರ್ಶಿಣ ಅವರ ಭುಜದ ಹೈಟಿಗೆ ಬರ್ತಿದೆ ಅಂತ. ಸೊ ನಾನೇ ಅಷ್ಟೇನ ಯೋಚನೆ ಮಾಡಿರಲಿಲ್ಲ. ನಾನು ಮೊದಲನೇ ವರ್ಷ ಅರ್ಶಿಣ ಇಟ್ಟಿದ್ದು ಏನು ಒಂದು ಸೊಂಟದ ಹೈಟು, ಮೊಣಕಾಲ ನೀಯಿಂದ ಮೇಲೆ, ನೀ ಅಂದರೆ ಮಂಡಿ ಇದೆಯಲ್ಲ, ಮಂಡಿಯಿಂದ ಮೇಲೆ ಬರ್ತಿತ್ತು, ಆಲ್ಮೋಸ್ಟ್ ಸೊಂಟದ ಹೈಟು. ಇವತ್ತಿಲ್ಲಿ ನನ್ನ ತೋಟಕ್ಕೆ ಬಂದಿದ್ದೆ. ಸೊ ಅಲ್ಲಿ ಸುಮ್ಮನೆ ಅಲ್ಲೇ ತೋರಿಸೋಣ ಅಂದ್ಬಿಟ್ಟು ಇಲ್ಲಿ ನೋಡಿ, ಇದು ನನ್ನ ಭುಜ. ಓಕೆ, ಅರ್ಶಿಣ ನೋಡಿ, ಭುಜಕ್ಕಿಂತ ಎತ್ತರ ಆಗಿದೆ. ನನ್ನ ಕಣ್ಣೇರಿಗೆ ಬಂದಿದೆ ಅರ್ಶಿಣ. ಅದು ಅಷ್ಟೇ ನೋಡಿ, ಕಣ್ಣೇರಕ್ಕಿದೆ. ಸೊ ಭೂಮಿ ಫಲವತ್ತತೆ ಆಯಿತು ಅಂದರೆ ಇಲ್ಲಿ ಸೂರ್ಯನ ಬೆಳಕೆ ಬೀಳಲ್ಲ ಭೂಮಿಗೆ. ಎಲ್ಲ ಬಿದ್ದು ಬಿದ್ದು ಅರ್ಶಿಣ ನೋಡಿ. ಇದು ನನ್ನ ಕಣ್ಣೇರಕ್ಕಿದೆ. ಎಲ್ಲ ಭೂಮಿ ಫಲವತ್ತತೆ ಮೇಲೆ ಹೋಗುತ್ತೆ ಅಷ್ಟೇ. ಒಂದು ಕಳೆ ತೆಗ್ಸಲ್ಲ, ಏನೂ ತೆಗ್ಸಲ್ಲ ಇದಕ್ಕೆ ನಾನು. ಅರ್ಶಿಣದ ಗುಂಡು ನೆಟ್ಟಿದ್ದಷ್ಟೇ. ಒಳ್ಳೆಯದಿಲ್ಲ ನೋಡಿ ಹೆಂಗೆ ಹಬ್ತಿದೆ. ಅದು ತೋರಿಸೋಣ ಅಂತ ಮಾಡಿದೆ ಅಷ್ಟೇ. ನಡೆಯೋಕ್ಕೆ ಕಷ್ಟ ಈಗ, ಅರ್ಶಿಣ ಎಲ್ಲ ಇದ್ದಿರೋದು ನೋಡಿ. ತುಳಿದು ಬಿಡ್ತೀನಿ ಅಂತ ಬೇಜಾರಾಗತ್ತೆ. ಇವಾಗ ಇದನ್ನ ತೊಳೆದೆ ನೋಡಿ, ಭುಜದ ಹೈಟಿಗಿದೆ. ಸೊ ಅವ್ರು ಹೇಳಿದ ಜ್ಞಾಪಕ ಬಂತು, ಕಾಫಿ. ಅವ್ರು ಹೇಳಿದ ಜ್ಞಾಪಕ ಬಂತು. ಇದೆಲ್ಲ ಸೊಂಟದ ಹೈಟ್ಗಿದೆ. ಇದು ಈ ಅರ್ಶಿಣ ಎಲ್ಲ ಸೊಂಟದ ಹೈಟ್ಗಿದೆ. ಇದು ಇನ್ನೂ ಜಾಸ್ತಿ ಇದೆ. ಸೊ ಅವ್ರು ಹೇಳಿದ ಜ್ಞಾಪಕ ಬಂತು, ಅದಕ್ಕೆ ತೋರಿಸೋಣ ಅಂತ ಮಾಡಿದೆ. ಧನ್ಯವಾದಗಳು.